ಈ ದಿನ ನಮ್ಮ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿರ್ತಕ್ಕಂಥ ಭಾರತ್ ಜೋಡೋ ಭವನದಲ್ಲಿರ್ತಕ್ಕಂಥ ಕುಶಲಕರ್ಮಿ ವಿಭಾಗದ ಕೇಂದ್ರ ಕಚೇರಿಯಲ್ಲಿ ನಮ್ಮ ಕುಶಲಕರ್ಮಿ ವಿಭಾಗಕ್ಕೆ ಕೋಲಾರ ಮತ್ತು ಮೈಸೂರು ನಗರ ಮತ್ತು ನಮ್ಮ ಬೆಳಗಾಂ ಜಿಲ್ಲೆಯ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ಸಿನ ಈ 3 ಜಿಲ್ಲೆಗಳಿಗೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ಗೆ ಕುಶಲಕರ್ಮಿ ಅಧ್ಯಕ್ಷರಾಗಿ ನಮ್ಮ ಕಲ್ಲಪ್ಪ ಬಡಗೇರ್ ಅವರನ್ನ ಮತ್ತು ನಮ್ಮ ಕುಶಲಕರ್ಮಿ ಅಧ್ಯಕ್ಷರನ್ನಾಗಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಮತ್ತು ನಮ್ಮ ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ನಮ್ಮ ಟಿಂಬರ್ ನಾಗರಾಜ್ ಅವರನ್ನ ಈ ದಿನ ನಾವು ಅಧಿಕೃತವಾಗಿ ಅವರಿಗೆ ಜಿಲ್ಲಾಧ್ಯಕ್ಷರ ಒಂದು ನೇಮಕಾತಿ ಆದೇಶ ಪತ್ರವನ್ನು ಕೊಡ್ತಾ ಅವ್ರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಮತ್ತು ನಮ್ಮ ಮಾಗಡಿ ಕುಶಲಕರ್ಮಿ ಬ್ಲಾಕಿನ ಜಿಲ್ಲಾ ಅಧ್ಯಕ್ಷರನ್ನಾಗಿ ನಮ್ಮ ಜಯಮ್ಮ ಅವರನ್ನ ನಮ್ಮ ನೇಮಕ ಮಾಡ್ತಾ ಮತ್ತು ನಮ್ಮ ತಾಲೂಕು ಕುಶಲಕರ್ಮಿ ಅಧ್ಯಕ್ಷರಾಗಿ ಮಂಜುಳಾ ಅವರನ್ನ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಗಾಯತ್ರಿಯಮ್ಮನವ್ರನ್ನ ಇವತ್ತು ನೇಮಕ ಮಾಡ್ತಾ ನಮ್ಮ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಅವ್ರನ್ನ ಒಂದು ಕೆಲಸ ಕಾರ್ಯ ಮಾಡ್ಲಿಕ್ಕೆ ಅವರಿಗೆ ಶುಭವನ್ನು ಹಾರೈಸ್ತಾರೆ. ದಕ್ಷಿಣ ಜಿಲ್ಲೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಬ್ಲಾಕ್ ಅಂಡ್ ಮಹಿಳಾ ಅಧ್ಯಕ್ಷರಾಗಿ ನಮ್ಮ ಮಂಜುಳಮ್ಮನವ್ರನ್ನ, ಉಪಾಧ್ಯಕ್ಷರಾಗಿ ಗಾಯತ್ರಿಯಮ್ಮನವ್ರನ್ನ, ಜಿಲ್ಲಾ ಅಧ್ಯಕ್ಷರನ್ನಾಗಿ ನಮ್ಮ ಜಯಮ್ಮ ಅವ್ರನ್ನ ಕೂಡ ಆಯ್ಕೆ ಮಾಡ್ತಾ ಇವತ್ತು ನೇಮಕಾತಿ ಆದೇಶ ಪತ್ರ ಪಡೆದುಕೊಂಡಿರ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳು ನಮಗೆ ಮುಂದಿನ ಸವಾಲಿರ್ತಕ್ಕಂಥದ್ದು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮತ್ತು ನಗರ ಪ್ರದೇಶದ ಬಿಬಿಎಂಪಿ ಚುನಾವಣೆ, ನಮ್ಮ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಸಕ್ರಿಯವಾಗಿ ಕುಶಲಕರ್ಮಿಗಳನ್ನ ಸಂಘಟನೆ ಮಾಡ್ತಾ ಪಕ್ಷಕ್ಕೆ ಬಲವರ್ಧನೆ ತಂದುಕೊಡ್ಲಿ ಅಂತ ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ. ನಾನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಾಗದ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದಂತ ಸನ್ಮಾನ್ಯ ಶ್ರೀ ಕುಶಲಕರ್ಮಿ ವಿಭಾಗದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಆರ್ ಪ್ರಶಾಂತ್ ಕುಮಾರ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರಿಗೆ, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ನನ್ನೆಲ್ಲ ಉತ್ತರ ಕರ್ನಾಟಕ ಭಾಗದ ವಿಶ್ವಕರ್ಮ ಸಮಾಜದ ಬಂಧುಗಳ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತೀನಿ. ಮೈಸೂರು ನಗರ ಕುಶಲಕರ್ಮಿಗಳ ಅಧ್ಯಕ್ಷರಾಗಿ ಟಿಂಬರ್ ನಾಗರಾಜ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ರಾಜ್ಯದ ಅಧ್ಯಕ್ಷರಾದಂತ ಪ್ರಸನ್ನ ಕುಮಾರ್ ಅವರಿಗೆ ಮೈಸೂರು ಜಿಲ್ಲಾ ಎಲ್ಲ ಕುಶಲಕರ್ಮಿಗಳ ವಿಭಾಗದಿಂದ ಅವರಿಗೆ ಶುಭ. ಶಾಸ್ತ್ರಿ ಅಂತ ನಾನು ಸುಮಾರು ಒಂದು 40 ವರ್ಷದಿಂದ ಕಾಂಗ್ರೆಸ್ ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದೇನೆ. ಆದ್ರೆ ಈ ದಿನಗಳಲ್ಲಿ ನನ್ನನ್ನು ಗುರುತಿಸಿ ನಮ್ಮ ಹಿರಿಯ ಮುಖಂಡರಾದ ಸೀನಿಯರ್ ಕೆ.ಎಚ್. ಮುನಿಯಪ್ಪಾಜಿ ಅವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಣ್ಣ ಅವರು, ಇವರ ಸಹಾಯದೊಂದಿಗೆ ನಮ್ಮ ಪ್ರಸನ್ನ ಕುಮಾರ ರಾಜ್ಯ ಅಧ್ಯಕ್ಷರಾದ ಕೆಪಿಸಿಸಿ ಅವರು ನನಗೆ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ವಂದನೆಗಳನ್ನು ಹೇಳ್ತಾ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೆ ಕೆಲಸ ಮಾಡ್ಬೇಕಂತ ಹೇಳಿ ಎಲ್ಲ ಕಾರ್ಯಕರ್ತರಲ್ಲಿ ಬೇಡ್ಕೊಳ್ತೀನಿ.